ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಹೊರಗೊಂದು ಒಳಗೊಂದು ಇರಬಾರದು. ಹೊರಗಿನ ಆಚಾರಕ್ಕಿಂತ ಒಳಗಿನ ಆಚಾರ ಶುದ್ಧಿ ಮುಖ್ಯ. ಹೊರಗೊಂದು ಭಾವನೆ ಒಳಗೊಂದು ಭಾವನೆ ಇಟ್ಟುಕೊಂಡಿರುವವರನ್ನು ಮಿಥ್ಯಾಚಾರಿಗಳು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಮುಂದಿನ ಶ್ಲೋಕದಲ್ಲಿ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿ ಇಂದ್ರಿಯಗಳ ಮೂಲಕ ನಿಷ್ಕಾಮ ಭಾವದಿಂದ ಕರ್ತವ್ಯಗಳನ್ನು ಮಾಡುವ ಯೋಗ್ಯ ಗುಣಗಳನ್ನು ಹೇಳ್ತಾನೆ ಶ್ರೀಕೃಷ್ಣ. ಅದೇನು ಹೇಳ್ತಾನೆ ಅಂತ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 7ನೇ ಶ್ಲೋಕ. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯ ರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗ ಮಸಕ್ತಃ ಸಾ ವಿಶೇಷ್ಯತೆ. ಈ ಶ್ಲೋಕದ ಅರ್ಥ, ಹೇ ಅರ್ಜುನ, ಯಾವ ಪುರುಷನು ಮನಸ್ಸಿನಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅನಾಸಕ್ತನಾಗಿ ಸಮಸ್ತ ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆಗಳನ್ನು ಮಾಡುತ್ತಾನೋ ಅವನೇ ಶ್ರೇಷ್ಠನಾಗಿರ್ತಾನೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಯೋಗಿಯಾದವನು ಆಸೆಯನ್ನು ಮನಸ್ಸಿನಲ್ಲಿಯೇ ಗೆಲ್ತಾನೆ, ಆದರೆ ಕರ್ಮೇಂದ್ರಿಯಗಳ ಮೂಲಕ ಅವಶ್ಯಕವಾದ ಕರ್ಮಗಳನ್ನು ಮಾಡ್ತಾನೆ. ಹಾಗೆ ಕರ್ಮ ಮಾಡುವಾಗ ಅನಾಸಕ್ತನಾಗಿರ್ತಾನೆ, ಬರುವ ಫಲಾಫಲಗಳಿಗೆ ಅಂಟಿಕೊಂಡಿರೋದಿಲ್ಲ. ಇವನು ಕೆಲಸವನ್ನು ಮಾಡ್ತಾ ಇದ್ದರೂ ಇವನ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮಗಳು ಉಂಟಾಗೋದಿಲ್ಲ. ಇವನಲ್ಲಿ ಒಳಗೆ ಒಂದು ಹೊರಗೊಂದಿರೋದಿಲ್ಲ. ಇವನು ಒಳಗೆ ಒಂದು ಹೊರಗೆ ಒಂದು ಇರುವ ಮಿಥ್ಯಾಚಾರಿಗಳಿಗಿಂತ ಶ್ರೇಷ್ಠನಾದವನು. ಇವನು ಮಾಡುವ ಕರ್ಮಯೋಗವಾಗಿರುತ್ತೆ. ಬರೀ ಕರ್ಮ ಮಾಡಿದರೆ ಅದು ನಮ್ಮನ್ನು ಫಲಗಳಿಗೆ ಕಟ್ಟಿಹಾಕುತ್ತೆ. ಆದರೆ ಅದನ್ನು ಯೋಗ ದೃಷ್ಟಿಯಿಂದ ಮಾಡಿದರೆ ಯಾವ ಬಂಧನವೂ ಇರೋದಿಲ್ಲ. ಯೋಗವೆಂಬ ಬೆಂಕಿ ಕರ್ಮದಲ್ಲಿರುವ ನಮ್ಮನ್ನು ಕಟ್ಟಿಹಾಕುವ ಸ್ವಭಾವವನ್ನು ನಾಶ ಮಾಡುತ್ತೆ. ಅಂದರೆ ಮನಸ್ಸು ಸ್ವಚ್ಛವಾಗಿದ್ದು ಇಂದ್ರಿಯಗಳ ಮೇಲೆ ಮಾನಸಿಕ ಕಡಿವಾಣ ಗಟ್ಟಿಯಾಗಿದ್ದಾಗ ಕರ್ಮೇಂದ್ರಿಯದಿಂದ ಮಾಡುವ ಸಾಧನೆ ಕರ್ಮಯೋಗವಾಗುತ್ತೆ. ಇದು ಶುದ್ಧ ಆಧ್ಯಾತ್ಮ ಸಾಧನೆ. ಈ ಸ್ಥಿತಿಯಲ್ಲಿ ಇಂದ್ರಿಯಗಳು ದಾರಿ ತಪ್ಪೋದಿಲ್ಲ. ತನ್ನ ಜೀವ ಸ್ವರೂಪದ ಸ್ವಭಾವಕ್ಕನುಗುಣವಾಗಿ ಚಿತ್ತಶುದ್ಧಿಯಿಂದ ಮಾಡುವ ಕರ್ಮವೇ ನಿಜವಾದ ಆಧ್ಯಾತ್ಮ ಸಾಧನೆ. ಈ ರೀತಿಯ ಸಾಧನೆಯಲ್ಲಿ ತೊಡಗುವವನು ಶ್ರೇಷ್ಠನಾಗಿರ್ತಾನೆ. ಇಂಥವರು ಒಳಗೊಂದು ಹೊರಗೊಂದು ಆಗಿರದೆ ಮನೋಬಲದಿಂದ ಇಂದ್ರಿಯಗಳನ್ನು ಗೆದ್ದು ಫಲದ ನಂಟನ್ನು ತೊರೆದು ಎತ್ತರಕ್ಕೇರ್ತಾರೆ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.